ಗೌರ್ಮೆಂಟು ಆರ್ಡರ್ ಮಾಡಿದ್ದಾರೆ ಅದು ಇದನ್ನು. ಇಲ್ಲಿ ನಾನು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡಿದ್ದೆ. ಅಲ್ಲಿ ಅವ್ರನ್ನೆಲ್ಲ ಒತ್ತುವರಿನೆಲ್ಲ ತೆಗೆದುಹಾಕಿದ್ರು, ಒತ್ತುವರಿಯನ್ನೆಲ್ಲ ತೆಗೆದುಹಾಕಿದ್ರು. ಅಲ್ಲಿ ಫೀಟ್ ಎಲ್ಲ ಆ ಒತ್ತುವರಿ ತೆಗೆದುಹಾಕಿದಾಗ ಅಲ್ಲಿ ಕೇರಳದ ಒಬ್ಬರು ಮುಖ್ಯಮಂತ್ರಿ ಪಿರಿಯಾಣನ್ ಏನೋ ಇದಕ್ಕೆ ಅವ್ರಿಗೆ ಪಿನಾರನ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಇಲ್ಲಿ ಬುಲ್ಡೋಜರ್ ಸರ್ಕಾರ ಇದು ಅಂತ. ಬುಲ್ಡೋಜರ್ ಸರ್ಕಾರ ಅಂತ ಕೇರಳದ ಮುಖ್ಯಮಂತ್ರಿ ಈ ಕೋಗಿಲಿಗೂ ಸಂಬಂಧಪಟ್ಟಂತೆ ಮಾಡ್ತಾರೆ. ಆಗ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು, ಪಿನರಾಯಿ ವಿಜಯನ್ ಅವರು ಹೇಳ್ತಾರೆ ಬುಲ್ಡೋಜರ್. ಆಗ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ, ಇಲ್ಲ ನಾನು ಕಾನೂನು ಪ್ರಕಾರ ಮಾಡಿದ್ದೀನಿ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ನಾವು ಕಾನೂನು ಪ್ರಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವಾಗ ಕೆ.ಸಿ. ವೇಣುಗೋಪಾಲ್ ಒಂದು ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿ, ಅದು ಆದ ತಕ್ಷಣ ಮುಖ್ಯಮಂತ್ರಿಗಳು ಉಲ್ಟಾ ಹೊಡೆದ್ರು, ಫುಲ್ ಉಲ್ಟಾ. ಅವ್ರು ಹೇಳಿದ್ರು ಅವ್ರಿಗೆಲ್ಲ ಇಮಿಡಿಯೇಟ್ ಆಗಿ ನಾಳೆನೇ ಅವ್ರಿಗೆಲ್ಲ ಮನೆ ಕೊಟ್ಬಿಡ್ತೀನಿ ಅಂತ. ಪತ್ರಿಕೆಯಲ್ಲೆಲ್ಲ ದೊಡ್ಡದ ಬಂದು ನಾಳೆನೇ ಮನೆ ಕೊಟ್ಬಿಡ್ತೀನಿ ಅವ್ರಿಗೆಲ್ಲ. ಅವರು, ನಾನು ಮುಖ್ಯಮಂತ್ರಿನ ಕೇಳ್ತೀನಿ ಇನ್ನೊಂದು ಇದು, ಅದಾದ್ಮೇಲೆ ಪಾಕಿಸ್ತಾನ ಇಸ್ಲಾಮಾಬಾದ್, ಪ್ರೆಸ್ ರಿಮಾರ್ಕ್ ಬೈ ದಿ ಸ್ಪೋಕ್ಸ್ ಪರ್ಸನ್ ಇಸ್ಲಾಮಾಬಾದ್ 29 ಡಿಸೆಂಬರ್ 25 ಇಸ್ಲಾಮಾಬಾದ್, ಅವರೊಂದು ಟ್ವೀಟ್ ಮಾಡಿದ್ರು, ಕರ್ನಾಟಕದಲ್ಲಿ ಹಿಂಗೆ ಮುಸ್ಲಿಮರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಇಡೀ ಪ್ರಪಂಚ ಇದಕ್ಕೆ ವಿರೋಧ ಮಾಡಬೇಕು. ಆ ದೇಶದಲ್ಲಿ ತಿನ್ನಕ್ಕೆ ಅನ್ನ ಇಲ್ಲ, ಗತಿ ಇಲ್ದಿದ್ದು ಪಾಪಿಗಳವರು. ಅವರು ಕರ್ನಾಟಕದ ಬಗ್ಗೆ ಮಾತಾಡಿದ್ದಾರೆ. ಈ ಮೆಸೇಜ್ ಕೊಟ್ಟವ್ರು ಯಾರೋ ಅವ್ರಿಗೆ? ಯಾರೋ ಇಲ್ಲಿಂದಾನೇ ಮೆಸೇಜ್ ಕೊಟ್ಟಿರ್ಬೇಕಲ್ಲ, ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೆಂಗೆ ಮೆಸೇಜ್ ಹೋಗ್ತೈತೆ? ಇಮಿಡಿಯೇಟ್ ಆಗಿ ಟ್ವೀಟ್ ಮಾಡ್ತಾರೆ ಅವರು. ನಾವು ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ ಅವ್ರ ಮನೆ ಕೊಡ್ತೀನಿ ಅಂದರು. ನಾನು ಮೊನ್ನೆ ಒಂದು ಕಂಟೋನ್ಮೆಂಟ್ ಅಲ್ಲಿ ಒಂದು ಬಂದಿತ್ತು, ಒಂದು ಪತ್ರಿಕೆ ದೊಡ್ಡ ಆರ್ಟಿಕಲ್ ಬಂದಿತ್ತು. ಕಂಟೋನ್ಮೆಂಟಲ್ಲಿ ಮನೆ ಹೊಡೆದಾಕ್ತಾರೆ. ಒಬ್ಬ ಹೆಣ್ಮಗಳು SLC ಎಕ್ಸಾಮ್ಗೆ ಹೋಗಿರ್ತಾಳೆ. SLC ಎಕ್ಸಾಮ್ಗೆ ಬೆಳಗ್ಗೆ ಎದ್ದು ಮನೆಯಿಂದ SLC ಎಕ್ಸಾಮ್ ಹೋಗಿದ್ದಾಳೆ. SLC ಎಕ್ಸಾಮ್ ಮುಗಿಸ್ಕೊಂಡು ಬರೋದ್ರೊಳಗಡೆ ಈ ಮನೆನೇ ಇಲ್ಲ, ಎಂಟೈರ್ ಏರಿಯಾನೇ ಹೊಡೆದಾಕ್ಬಿಟ್ಟಿದ್ದಾರೆ. ಆ ಹುಡುಗಿ ಎಕ್ಸಾಮ್ಗೆ ಹೋಗೋವಾಗ ಮನೆ ಇತ್ತು, ಬರೋವಾಗ ಮನೆ ಇಲ್ಲ. ಇವ್ನು ಕೇರಳದ ಯಾರೋ CM ಟ್ವೀಟ್ ಮಾಡಿದ್ರ? ನಮ್ಮ ಮುಖ್ಯಮಂತ್ರಿಗಳು ಏನಾದರೂ ಇಮಿಡಿಯೇಟ್ ಆಗಿ ಅವ್ರಿಗೆ ನಾಳೆನೇ ಮನೆ ಹೇಳಿದಾರ? ಹೇಳಿಲ್ಲ. ಇನ್ನೂ ಇದುವರೆಗೂ ನಾನು ಚೆಕ್ ಮಾಡಿದೆ, ಇದುವರೆಗೂ ಅವ್ರ ಮನೆನೇ ಕೊಟ್ಟಿಲ್ಲ. ಅವ್ರ ಪಕ್ಕ ಕನ್ನಡಿಗರು. ಇವ್ರ ಬಗ್ಗೆ ಅತಿ ಪ್ರೀತಿ ಯಾಕೆ? ಇವರೆಲ್ಲ ಅಲ್ಲೊಬ್ಬ ಯಾರೋ ಬಂದಿದ್ದಾನೆ, ಯಾರು ಒಬ್ಬ MLA, ಕೇರಳದಿಂದ MLA ಬಂದಿದ್ದಾರೆ. ಅವನ ಹೆಸರೇನೋ ಗೊತ್ತಿಲ್ಲ. ಇಲ್ಲಿ MLA ಅಲ್ಲಿಂದ ಬಂದು ಇಲ್ಲಿ ಬಂದು ಕರ್ನಾಟಕ ಸರ್ಕಾರನ ಬೈದ್ಬಿಟ್ಟು ಹೊಟ್ಟೋಗ್ತಾನೆ. ಇಲ್ಲಿದೆ, ಹುಡುಕಿ ನೋಡಿ, ನನ್ನ ಹತ್ರ ಇದೆ, ಫೋಟೋನು ಇದೆ. ಇಲ್ಲಿದೆ, ಸಿಕ್ತು ನೋಡಿ, ಇಲ್ಲಿದೆ. ಬಂದು ಇಲ್ಲಿನ ಸರ್ಕಾರವನ್ನು ಹಗ್ಗ ಮುಗ್ಗ ಬೈದ್ಬಿಟ್ಟು ಹೊಟ್ಟೋಗ್ತಾನೆ. ಅವನಿಗೆ ಯಾರು ಅಧಿಕಾರ ಕೊಟ್ಟರು ಸರ್ಕಾರನ ಬೈಯಕ್ಕೆ? ರಿಯಾಕ್ಷನ್ ಇಲ್ಲ ನಿಮ್ದು. ಯಾರೋ ಡಾಕ್ಟ್ರ್ ಹೋಗಿ ಮೊನ್ನೆ ಅವರು ಯಾರೋ ನೀನು ಹೇಳ್ದಲ್ಲಪ್ಪ, ಅವನು ಹೋಗಿ ಬಾಂಗ್ಲಾದೇಶದವ್ರು ಇದ್ದಾರೆ ಅಂತ ಹೇಳಿದ್ಕೆ ಅವನಿಗೆ ಪೊಲೀಸರು ಟಾರ್ಚರ್ ಮಾಡಕ್ಕಿದ್ದಾರೆ. ಪುನೀತ್ ಕೆರೆಹಳ್ಳಿ ಇದೇ ಕೆಲಸ ಮಾಡಿದ್ಕೆ ಪುನೀತ್ ಕೆರೆಹಳ್ಳಿಗೆ ಹಿಡಿದು ಟಾರ್ಚರ್ ಮೇಲೆ ಟಾರ್ಚರು, ಕೇಸ್ಗಳ ಮೇಲೆ ಕೇಸು,
ಕನ್ನಡದವರು, ಕರ್ನಾಟಕದವರು, ಬೆಂಗಳೂರವರು, ಪುನೀತ್ ಕೆರೆಹಳ್ಳಿ, ಇವನು ಯಾರೋ ಬಂದು ಅಲ್ಲಿಂದ ಬಂದು ಕೇರಳದಿಂದ ಬಂದು ಇಲ್ಲಿ ಬಂದು ಸರ್ಕಾರನ ಬೈದು ಹೋಗಿದ್ದಾನೆ. ಇವನ ಮೇಲೆ ಕೇಸ್ ಹಾಕಿಲ್ಲ ನೀವು. ಪುನೀತ್ ಕೆರೆಹಳ್ಳಿಗೆ ಒಂದು ಕಾನೂನು, ಇವನಿಗೆ ಒಂದು ಕಾನೂನು. ಇಲ್ಲಿ ಇರೋರೆಲ್ಲರೂ ಕೂಡ ನಾನಲ್ಲ, ಬಾಂಗ್ಲಾದೇಶದವರು ಅಂತ ಎಲ್ಲ ಬರೆದಿದ್ದಾರೆ ಪತ್ರಿಕೆ ಎಲ್ಲ ನೋಡಿ. 20 ಲಕ್ಷ ಪ್ಲಸ್ ಬಾಂಗ್ಲಾ ಅಕ್ರಮ ವಲಸಿಗರು ಕರ್ನಾಟಕದ ನೆಲೆ. ನಾನಲ್ಲ, ಪತ್ರಿಕೆಯಲ್ಲಿ ಬಂದಿರೋದು, ಅವ್ರು ಸರ್ವೆ ಮಾಡಿ ಬರ್ದಿದ್ದಾರೆ. ರಾಜ್ಯದಲ್ಲಿ ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ, ರಾಜ್ಯದಲ್ಲಿ ಎಲ್ಲ ಕಡೆನೂ. ಹಿಂಗೆ ಬಿಟ್ರೆ 2ನೇ ಪೀಳಿಗೆ 3ನೇ ಪೀಳಿಗೆಗೂ ದೊಡ್ಡ ಅಪಾಯ. ಬಾಂಗ್ಲಾದೇಶದ ವಲಸಿಗರ ಹೆಚ್ಚಳಕ್ಕೆ ಓಲೈಕೆ ರಾಜಕಾರಣವೇ ಕಾರಣ. ಪತ್ರಿಕೆಯಲ್ಲಿ ಬಂದಿರೋದು ಇದೆಲ್ಲನೂ ಕೂಡ. ಕ್ರೈಮ್ ಲೋಕದಲ್ಲೂ ಬಾಂಗ್ಲಾ ವಲಸಿಗರ ಕೈವಾಡ. ಬಾಂಗ್ಲಾ ವಲಸಿಗರಿಗೆ ಸರ್ಕಾರಿ ದಾಖಲೆ ನಮ್ಮವ್ರಿಗಿಲ್ಲ. ರೇಷನ್ ಕಾರ್ಡ್ಗಳು ಅಲಿಬೇಕು ನಾವೆಲ್ಲರೂ ಕೂಡ. ರೇಷನ್ ಕಾರ್ಡ್ ಬೇಕಾದರೆ ಅಲಿಬೇಕು. ಇವ್ರಿಗೆಲ್ಲ